ಸೊ ಇವಾಗ ನೆಕ್ಸ್ಟ್ 10 ಮಿನಿಟ್ಸ್ ಸ್ಟಾರ್ಟ್ ಆಗ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ರೆಡಿ ರೆಡಿ ಸ್ಟಾರ್ಟ್. ಓಕೆ, ಆಟದ 2ನೇ ಅವಧಿ ಆರಂಭವಾಗ್ತಾ ಇದೆ. ಸಮಯ ಮುಗಿದ ಕಾರಣ ಯಾವುದೇ ಅಂಕಗಳನ್ನ ಗಳಿಸಕ್ಕಾಗದೆ ಮರಳಿದ್ದಾರೆ. ನೀನೋಗು ಇವಾಗ ಅನುಪಮ ನೀನ್ ಬಾ ಅನು ಬಾ. ಅನುಪಮ ಹಾಗೂ ವಿನಿತಾಳ ವಿಫಲ ಯತ್ನದಿಂದಾಗಿ ಕಿರಣ್ ತಂಡ ಮತ್ತೆ 2 ಅಂಕಗಳನ್ನ ಕಳೆದುಕೊಂಡು ಹಿನ್ನಡೆಯನ್ನ ಅನುಭವಿಸಬೇಕಾಗಿದೆ. ಒಳಗ್ ಬರ್ಲಿ ಸಿಟಿ ಹುಡುಗಿರ ಪರವಾಗಿ ಈಗ ವಿದೇಶಿ ಹುಡುಗಿ ಮರಿಯಾ ಹಳ್ಳಿ ತಂಡದ ಮೇಲೆ ದಾಳಿ ಮಾಡಲು ಮುಂದಾಗಿದ್ದಾರೆ. ಯೋಗೀಶ್ ತಂಡದಿಂದ ಹೇಮಾ ಅವರು ಈಗ ಕಿರಣ್ ತಂಡದ ಮೇಲಿರುತ್ತಾ ಇದ್ದಾರೆ. ಗೂಳಿ ತನಿಷಾ ತಮ್ಮ ತಂಡದ ಪರವಾಗಿ ಹಳ್ಳಿ ಹುಡುಗಿರ ತಂಡದ ಮೇಲೆ ದಾಳಿಗೆ ಮುಂದಾಗಿದ್ದಾರೆ. ತನಿಷಾ ಅವರು ತಮ್ಮ ತಂಡಕ್ಕೆ ಹೆಚ್ಚಿನ ಅಂಕಗಳನ್ನ ಗಳಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ತೀವ್ರವಾದಂತಹ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. ಆದ್ರೆ ಹಳ್ಳಿ ಹುಡುಗಿರು ಗಟ್ಟಿಯಾಗಿ ತನಿಷಾಳನ್ನ ಹಿಡಿದುಕೊಂಡಿದ್ರಿಂದ ತನಿಷಾ ತಪ್ಪಿಸಿಕೊಳ್ಳಕ್ ಆಗ್ಲಿಲ್ಲ. ಈಗ ಯೋಗೀಶ್ ತಂಡದಿಂದ ತಂಡದ ನಾಯಕಿ ಅಮೃತ ಕಿರಣ್ ತಂಡದಡೆಗೆ ಮುಂದುತ್ತಾ ಇದ್ದಾರೆ. ಈಗ ಟೈಮ್ ಔಟ್. ಈ ವಿರಾಮದ ಸಂದರ್ಭದಲ್ಲಿ ಹಳ್ಳಿ ಹುಡುಗರು ಸಹಿತ ಸಿಟಿ ಹುಡುಗರಿಗೆ ಹೆಚ್ಚಿನ ಯೋಜನೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ವಿರಾಮದ ನಂತರ ವಿನಿತಾ ಅವರು ಹಳ್ಳಿ ಹುಡುಗಿಯರ ಮೇಲೆ ದಾಳಿಗೆ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ 2 ಅಂಕಗಳನ್ನಾದ್ರೂ ತರುವಂತಹ ಹಂಬಲದಲ್ಲಿದ್ದಾರೆ ವಿನಿತಾ. ಯಾವುದೇ ಅಂಕಗಳನ್ನ ಪಡೆದೇ ಗುಬ್ಬಚ್ಚುಂಟೆ ತಿರುಗಿದ್ದಾರೆ ವಿನಿತಾ. ಮತ್ತೊಮ್ಮೆ ಅನುಪಮ ಅವರ ವಿಫಲ ಯತ್ನದಿಂದಾಗಿ ಯೋಗೀಶ್ ತಂಡಕ್ಕೆ ಮತ್ತೊಂದು ಅಂಕ. ಓಕೆ, ಜಿಮ್ಮರ್ ಸಂಜನಾ ಅವರು ಕಿರಣ್ ತಂಡದ ಪರವಾಗಿ ರೈಡ್ ಮಾಡ್ತಿದ್ದಾರೆ. ಅವರೇ ಅಂಕಣದಿಂದ ಹೊರನಡೆಯಬೇಕಾಗಿದೆ. ವಿನಿತಾಳ ವಿಫಲ ಯತ್ನದಿಂದಾಗಿ ಯೋಗೀಶ್ ತಂಡಕ್ಕೆ ಮತ್ತೊಂದು ಅಂಕವನ್ನ ಹೊತ್ತೊಯ್ದಿದ್ದಾರೆ ಹೇಮಾ ಅವರು. ಈಗ ಮತ್ತೊಮ್ಮೆ ಸಿಟಿ ಹುಡುಗಿರ ತಂಡದ ನಾಯಕಿ ತನಿಷಾ ರೈಡ್ ಮಾಡ್ತಿದ್ದಾರೆ. ತನಿಷಾ ಭಾರಿ ಪೈಪೋಟಿ ನೀಡಿದ್ರು ಕೂಡ ಹಳ್ಳಿ ಹುಡುಗಿರ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ದಿವ್ಯಾ ಅವರ ಪ್ರಯತ್ನಕ್ಕೆ ಮರಿಯಾಳ ಸಾಥಿಂದಾಗಿ ರೈಡರ್ ಸಂಧ್ಯಾ ಅವರು ಔಟ್ ಆಗಿದ್ದಾರೆ. ಮರಿಯಾ ಅವರು ತೀವ್ರವಾದಂತಹ ಪೈಪೋಟಿಯನ್ನು ನೀಡೋದ್ರ ಮೂಲಕ ಸಂಧ್ಯಾ ಅವರ ಹೆಗಲ ಮೇಲೆ ಹತ್ಕೊಂಡು ಸಂಧ್ಯಾ ಅವರನ್ನ ಔಟ್ ಮಾಡಿದ್ದಾರೆ. ಓಕೆ, ಮೊಟ್ಟ ಮೊದಲನೇ ಸಾರಿ ನಮ್ಮ ಸಿಟಿ ಹುಡುಗಿರು ಬಂದು ಹಳ್ಳಿ ಹುಡುಗಿರ ಜೊತೆಗೆ ಕಬಡ್ಡಿ ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಆಲ್ದೋ ನೀವು ಸೋತಿದ್ರು ಕೂಡ ಐ ಥಿಂಕ್ ನಿಮಗೂ ಒಂದು ರೌಂಡ್ ಆಫ್ ಅಪ್ಲಾಸ್ ಬೇಕು, ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದ್ದೀರಾ. ಓಕೆ, ಬಟ್ ಆಟದಲ್ಲಿ ಗೆದ್ದಿರೋರು ಇವತ್ತು
ಹಳ್ಳಿ ಹುಡುಗಿರು ಯೋಗೇಶ್ ಟೀಮ್ನವರು. ಸೊ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿವರೆಗೂ ಕುತೂಹಲ ಕೆರಳಿಸಿದ್ದ ಸಿಟಿ ಹುಡುಗೀರ್ ಹಾಗೂ ಹಳ್ಳಿ ಹುಡುಗಿಯರ ನಡುವಿನ ಕಬಡ್ಡಿ ಪಂದ್ಯಾವಳಿ ಈಗ ಮುಕ್ತಾಯಗೊಂಡಿದೆ. ಈ ಹಂತದಲ್ಲಿ ಕಿರಣ್ ಮುಂದಾಳತ್ವದ ಸಿಟಿ ಹುಡುಗೀರ್ ತಂಡ ಒಟ್ಟು 5 ಅಂಕಗಳನ್ನ ಗಳಿಸಿದೆ. ಯೋಗೀಶ್ ಮುಂದಾಳತ್ವದ ಹಳ್ಳಿ ಹುಡುಗೀರ್ ತಂಡ ಒಟ್ಟು 12 ಅಂಕಗಳನ್ನ ಗಳಿಸಿ ಸಿಟಿ ಹುಡುಗಿಯರ ವಿರುದ್ಧ ಭಾರೀ ಅಂತರದ ಗೆಲುವನ್ನ ಸಾಧಿಸಿದ್ದಾರೆ. ಒಂದು ಟೀಮ್ ಆಗಿ ಜೊತೆಗೆ ಈ ಸವಾಲ್ನ ಎದುರಿಸಿ ಅಂತ ಹೇಳಿದಾಗ ಇವ್ರ ಫಲಿತಾಂಶ ಈ ತರ ಬಂದಿದೆ. ಸೊ ಗರ್ಲ್ಸ್, ನಾನು ನಿಮಗೆ ಒನ್ ಮೋರ್ ಚಾನ್ಸ್ ಕೊಡ್ತಾ ಇದ್ದೀನಿ. ಅಂಡ್ ದಿಸ್ ಟೈಮ್ ಇಟ್ಸ್ ಗೋನ್ ಟು ಬಿ ಇಂಡಿವಿಜುವಲ್. ನಿಮ್ ಎಲ್ಲರಿಗೂ ಒಂದೊಂದು ಚಾನ್ಸ್ ಸಿಕ್ಕತ್ತೆ ರೈಡ್ ಮಾಡೋದಕ್ಕೆ. ನೀವು ಔಟ್ ಮಾಡ್ಬಿಟ್ಟು ಬಂದ್ರೆ ಅಥವಾ ಬೋನಸ್ ಪಾಯಿಂಟ್ ತಗೊಂಡ್ಬಂದ್ರೆ ನಿಮ್ಗೆ ಒಳ್ಳೇದು. ನೀವೇನು ಮಾಡದೆ ಟೈಮ್ ಔಟ್ ಆಗಿ ಅಥವಾ ಬ್ರೆತ್ಲೆಸ್ ಆಗಿ ಬಂದ್ರೆ ನೀವೇ ಲೂಸರು. ಎಲ್ಲರಿಗೂ ಒಂದೊಂದು ಚಾನ್ಸ್ ಸಿಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅವರು ಕೂಡ ಅಷ್ಟು ಜನ ಒಂದೊಂದ್ಸಲ ರೈಡ್ ಮಾಡ್ತಾರೆ. ಯಾರು ಫಸ್ಟ್ ಟೈಮ್ ಅವ್ರನ್ನ ಲಾಕ್ ಮಾಡಿ ಬೀಳಿಸ್ತಾರೋ ಅವ್ರಿಗೆ ಅಗೇನ್ ಇಂಡಿವಿಜುವಲ್ ಪಾಯಿಂಟ್ಸ್ ಕೊಡ್ತೀವಿ. ಕ್ಲಿಯರ್? ಓಕೆ ಸೀರಿಯನ್ ಸರ್, ಸೇಮ್ ರೂಲ್ಸ್. ಓಕೆ ಓಕೆ, ಆಲ್ ದಿ ಬೆಸ್ಟ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ನೋಡಿ ಸರ್, ಈಗ ಇಂಡಿವಿಜುವಲ್ ಪಾಯಿಂಟ್ಸ್ ಗಾಗಿ ಮೊದಲು ರೈಡಿಂಗ್ ಹೋಗ್ತಿದ್ದಾರೆ ಸಿಟಿ ಹುಡುಗಿ ವಿನಿತಾ ಅವರು. ಒಳಗೋಗ್ಬೇಕು, ಮೂವ್ ಆಗ್ಬೇಕು, ಮೂವ್ ಆಗ್ಬೇಕು. ಕಬಡ್ಡಿ ಜೋರಾಗಿ ಹೇಳು, ಕಬಡ್ಡಿ ಜೋರಾಗಿ ಹೇಳು. ವಿನಿತಾ ಅವರಿಂದ ಹಳ್ಳಿ ಹುಡುಗಿಯರ ಭದ್ರ ಕೋಟೆಯನ್ನ ಭೇದಿಸಲಾಗದೆ ಪಾಯಿಂಟ್ಸ್ ಗಳಿಸಲು ವಿಫಲರಾಗಿ ವಾಪಸ್ ಆಗ್ತಿದ್ದಾರೆ. ಈಗ ಸಿಟಿ ಹುಡುಗಿಯರ ತಂಡದ ಭರವಸೆಯ ಆಟಗಾರ್ತಿ ಮೈಲಾರಿ ಅನುಪಮಾ ಥೇಟ್ ಟಗರಿನಂತೆ ಎದುರಾಳಿಯ ಪಾಳೆಯದೊಳಕ್ಕೆ ಮುನ್ನುಗ್ತಾ ಇದ್ದಾರೆ. ಓ, ಭರವಸೆ ಹುಸಿಯಾಯ್ತು. ಅನುಪಮಾ ಕೂಡ ಬಂದ ದಾರಿಗೆ ಸುಂಕವಿಲ್ಲದಂತೆ ಪಾಯಿಂಟ್ಸ್ ಇಲ್ಲದೆ ವಾಪಸ್ ಆಗಿದ್ದಾರೆ. ಈಗ ಸಿಟಿ ಹುಡುಗಿರ್ ತಂಡದ ನಾಯಕಿ ತನಿಷಾ ಗುಡುಗಿನಂತೆ ಸದ್ದು ಮಾಡುತ್ತಾ ಮಿಂಚಿನಂತೆ ದಾಳಿ ನಡೆಸ್ತಾ ಇದ್ದಾರೆ. ಈ ಬಲಶಾಲಿ ಆಟಗಾರತಿಯನ್ನ ಕಟ್ಟಿ ಹಾಕಲು ಹಳ್ಳಿ ಹುಡುಗಿಯರು ಕೂಡ ಹೊಂಚು ಹಾಕ್ತಾ ಇದ್ದಾರೆ. ಆದ್ರೆ ತನಿಷಾ ಒಬ್ಬ ಎದುರಾಳಿಯನ್ನ ಚಿತ್ ಮಾಡಿ ಮತ್ತೊಂದು ಬೋನಸ್ ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಮ್ಮರ್ ಸಂಜನಾ ತನ್ನ ಆಕಾರದಲ್ಲಿ ಎದುರಾಳಿಗಳನ್ನ ಮೈ ನಡುಗಿಸಬಲ್ಲ ಸಿಟಿ ಹುಡುಗಿ ತಂಡದ ಬೆಸ್ಟ್ ರೈಡರ್ ಆಗಿ ದಾಳಿ ಮಾಡೋದಕ್ಕೆ ಮುಂದುವರೆದಿದ್ದಾರೆ. ಓ, ತುಂಬಾ ಟೆಕ್ನಿಕ್ ಆಗಿ ರೈಡ್ ಮಾಡಿದ ಸಂಜನಾ ಒಂದು ಬೋನಸ್ ಅಂಕವನ್ನ ಪಡೆದುಕೊಂಡಿದ್ದಾರೆ. ಈವರೆಗೆ ತಮ್ಮ ನೈಜ ಸಾಮರ್ಥ್ಯ ತೋರಿರದ ಡೆಲಿಕೇಟೆಡ್ ದಿವ್ಯಾ ಈ ಬಾರಿ ಪಾಯಿಂಟ್ಸ್ ತರಲೇಬೇಕೆಂಬ ಹುಮ್ಮಸ್ಸಿನಿಂದ ರೈಡಿಂಗ್ ಆಗಿ ಹೊರಟಿದ್ದಾರೆ. ಆದರೆ ಈ ಆಟಗಾರ್ತಿಯ ಯೋಜನೆ ಸಂಪೂರ್ಣವಾಗಿ ವಿಫಲವಾಗಿ ಹೋದ ಪುಟ್ಟ ಬಂದ ಪುಟ್ಟ ಅನ್ನುವಂತಾಗಿ ಕಿರಣ್ ತಂಡಕ್ಕೆ ನಿರಾಸೆಯಾಗಿದೆ. ಮರಿಯಾ ತನ್ನ ಡ್ಯಾನ್ಸಿಂಗ್ ಸ್ಟೈಲ್ ನಲ್ಲಿ ರೈಡಿಂಗ್ ಅನ್ನ ಆರಂಭಿಸಿದ್ದಾರೆ. ಓ, ಈಕೆಯನ್ನ ಎದುರಾಳಿಗಳು ಕ್ಯಾಚ್ ಮಾಡದಿದ್ರು ತಾನೇ ಕೋರ್ಟ್ ನಲ್ಲಿ ಬಲ್ಟಿ ಹೊಡೆದು ಎದ್ದು ಪಾಯಿಂಟ್ಸ್ ಇಲ್ಲದೆ ತಮ್ಮ ಅಂಕಣಕ್ಕೆ ಕಾಲಿಕ್ಕಿದ್ದಾರೆ. ಎಲ್ಲರಿಗೂ ಆಯ್ತಾ? ಓಕೆ, ನೀವು ಇವಾಗ ಸ್ಟಾರ್ಟ್ ಮಾಡ್ಬೋದು ಒನ್ ಬೈ ಒನ್. ಯಾರು ಅವ್ರನ್ನ ಬೀಳಿಸ್ತಾರೆ ಅದು ಇಂಪಾರ್ಟೆಂಟ್ ಇರೋದು. ಓಕೆ, ಸಿಟಿ ಹುಡುಗಿಯರ ರೈಡಿಂಗ್ ಮುಗಿದು ಈಗ ಕ್ಯಾಚಿಂಗ್ ಸರದಿ ಆರಂಭವಾಗಿದೆ. ವಾಹ್, ಹಳ್ಳಿ ರೈಡರ್ ಅನ್ನ ಮುನ್ನುಗ್ಗಿ ಬಂದು ಆಕ್ಟೋಪಸ್ ಅಂತೆ ಬಿಗಿ ಪಟ್ಟು ಹಾಕಿ ಹಿಡಿದ್ರು ಸಿಟಿ ಹುಡುಗಿ ತನಿಷಾ. ಸರ್ ಅವ್ರ ಲೂಸು ಬೋನಸ್ ಯಾರಿಗಿಲ್ಲ. ಕಾಲು ಕಾಲು ಕಾಲಿಗೆ ಹಾಕು, ಕಾಲಿಗೆ.
ಮತ್ತೊಮ್ಮೆ ಹಳ್ಳಿ ಹುಡುಗಿ ರೈಡಿಂಗ್ ನಲ್ಲಿ ಧಾವಿಸಿ ಬರ್ತಿದ್ದಾರೆ. ಅನುಪಮ ಲೆಕ್ಕಾಚಾರ ತಪ್ಪಾಗಿ ಕ್ಯಾಚ್ಗೆ ವಿಫಲ ಯತ್ನ. ಲಾಸ್ಟಾ? ಇದು ಲಾಸ್ಟ್ ಚಾನ್ಸ್ ಇರೋದು ನಿಮ್ಗೆ. ದಿಸ್ ದ ಲಾಸ್ಟ್ ಚಾನ್ಸ್. ಪಾಯಿಂಟ್ಸ್ ಗೆಲ್ಲಕ್ಕೆ ಲಾಸ್ಟ್ ಚಾನ್ಸ್ ಇದು. ಲಾಸ್ಟ್ ರೈಡ್ ಇರೋದು. ದಿಸ್ ಇಸ್ ದ ಲಾಸ್ಟ್ ರೈಡರ್. ಅನುಪಮ ಲಾಸ್ಟ್ ರೈಡ್ ಇರೋದು ಪಾಯಿಂಟ್ಗೆ.